ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಮೊಂಡೆಲಾಗಿರುತ್ತೆ. ಸೋಮವಾರದ ದಿನ ನಾವೆಲ್ಲ ಮನೆಯವರೆಲ್ಲ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ವಿ. ಹೋಗ್ತಾ ಹಾಗೇನೆ ವೀಡಿಯೋನ ಮಾಡ್ಕೊಳ್ಳೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ತುಂಬ ಗ್ಯಾಪ್ ಆಗ್ತಿದೆ ಫ್ರೆಂಡ್ಸ್. ಪರವಾಗಿಲ್ಲ, ಇಟ್ಸ್ ಓಕೆ. ನೋಡೋ ಅಂಥವ್ರು ಮಿಸ್ ಮಾಡ್ದೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಸಪೋರ್ಟ್ ಇರೋ ತನಕ ನಾನು ಇದೇ ರೀತಿ ವೀಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಮನೆ ದೇವ್ರ ದೇವಸ್ಥಾನಕ್ಕೆ ಹೊರಟಿದ್ವಿ. ಏನೂ ವಿಶೇಷ ಅಂತ ಏನಿರಲಿಲ್ಲ. ಯಾಕೋ ತುಂಬ ದಿನಗಳೇ ಆಗೋಯಿತು ಅನ್ನೋದಕ್ಕಿಂತ ತುಂಬ ವರ್ಷಗಳೇ ಆಗೋಯಿತು ನಾನು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಬಂದು. ಹಾಗಾಗಿ ತುಂಬ ನೆನಪಾಗ್ತಿತ್ತು ಹೋಗಿ ಬರಬೇಕು ಅಂತೇಳಿ. ಹಾಗಾಗಿ ಹೋಗಿ ಬಂದಿದ್ದಾಯಿತು. ದೇವಸ್ಥಾನಗಳಿಗೆ ಹೋಗೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗತ್ತೆ. ಹಾಗಾಗಿ ಅದರಲ್ಲೂ ಮನೆ ದೇವ್ರ ದೇವಸ್ಥಾನಕ್ಕೆ ಅವಾಗವಾಗ ವಿಸಿಟ್ ಹಾಕ್ತಾ ಇರಬೇಕು. ತುಂಬ ಒಳ್ಳೆಯದಾಗತ್ತೆ. ನಾವು ಮನೆ ದೇವ್ರ ಪೂಜೆನ ಬಿಟ್ಟು ಬೇರೆ ಎಷ್ಟೆಲ್ಲ ದೇವ್ರುಗಳನ್ನ ಪೂಜಿಸಿದ್ರೂ ಕೂಡ ನಾವು ನಮ್ಗಳ ಮನೆಯಲ್ಲಿ ಅಥವಾ ಬೇರೆ ದೇವಸ್ಥಾನಗಳಿಗೆ ಹೋಗಿ ಬಂದು ಏನೇ ಮಾಡಿದ್ರೂ ಕೂಡ ಮನೆ ದೇವರ ಆಶೀರ್ವಾದ ಇಲ್ಲದೇ ನಾವು ಏನೂ ಕೂಡ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ರೂ ಕೂಡ ವರ್ಷಕ್ಕೊಮ್ಮೆ ಆದ್ರೂ ನಿಮ್ಮ ಮನೆ ದೇವ್ರ ದೇವಸ್ಥಾನಗಳಿಗೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬರೋದ್ರಿಂದ ಮನೆಗಳಿಗೆ ತುಂಬ ಒಳ್ಳೆಯದಾಗತ್ತೆ, ಶ್ರೇಯಸ್ಕರ ಅಂತ ಕೂಡ ಹೇಳ್ತಾರೆ ಹಿರಿಯವರು, ತಿಳಿದಂಥವ್ರು. ಹಾಗಾಗಿ ನಾನು ಕೂಡ ನಮ್ಮ ಮನೆಯವ್ರು ಹೋಗಿ ಬಂದಿದ್ದರು, ನಾನು ಹೋಗಿರಲಿಲ್ಲ. ಹಾಗಾಗಿ ಹೋಗಿ ಬಂದಿದ್ದಾಯಿತು. ಇಲ್ಲಿ ನಮ್ಮ ಮನೆ ದೇವರು ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂದರೆ, ಇದು ಮತ್ಕೆಡ್ತಲ್ಲಿ ಕೆರೆ ಏರಿ ಹಿಂದೆ ಇರೋದು. ತುಂಬ ಪಾಳು ದೇವಸ್ಥಾನ ಅಂತಲೂ ಏನೋ ಹೇಳ್ತಾರೆ. ಬಟ್ ಇಲ್ಲಿ ಶಿವಲಿಂಗ ಬೆಳೀತಿದೆ. ನಾನು ಮದುವೆಯಾಗಿ ಬಂದಾಗ ನೋಡಿದಾಗ ತುಂಬ ಚಿಕ್ಕದಿತ್ತು ಲಿಂಗು. ಇವಾಗ ಸ್ವಲ್ಪ ಅಂದರೆ ಅಷ್ಟೊಂದು ಬೆಳೀತಿದೆ ಅಂತಲ್ಲ, ಒಂದು ಸಾಸಿವೆ ಕಾಳಿನಷ್ಟಂತೂ ಬೆಳೀತಿದೆ ಅಂತ ಅನಿಸುತ್ತೆ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಶಿವಲಿಂಗ ಇಷ್ಟಿರಲಿಲ್ಲ ಅಲ್ವಾ, ತುಂಬ ಚಿಕ್ಕದಿತ್ತು ಅಂತ ಕೇಳಿದ್ದಕ್ಕೆ ಹೌದು ಇದು ಬೆಳೀತಾ ಇದೆ ಶಿವಲಿಂಗ ಅಂತ ಹೇಳಿದ್ರು. ಸೊ ಅಲ್ವಾ ನೋಡಿ, ನಮ್ಮ ಮನೆಯವ್ರು ಪೂಜೆ ಮಾಡ್ತಾ ಇದ್ದಾರೆ. ಪುಣ್ಯಾತ್ಮ ನಮ್ಮ ಮನೆಯವರು. ಮನೇಲಿ ಪೂಜೆ ಮಾಡೋದೇ ಆಚೆಂದ, ಇನ್ನು ಇಲ್ಲಿ ಮಾಡಿದ್ರು ಒಂದು ರೇಂಜ್ಗೆ. ನಮ್ಮ ಮನೆಯವ್ರ ಪ್ರಕಾರ ಮನಸ್ಸು ಶುದ್ಧವಾಗಿರಬೇಕು. ನಾವು ಎಷ್ಟೇ ದೇವರು ದಿಂಡ್ರು ಅದು ಇದು ಪೂಜೆ ಪುನಸ್ಕಾರ ಮಾಡಿ ಮನಸ್ಸನ್ನ ಕೊಳಕಾಗಿಟ್ಕೊಂಡು, ಅಂದರೆ ಕೊಳಕಾಗಿ ಅಂದರೆ ಅರ್ಥ ಆಗುತ್ತಲ್ವ, ಅವ್ರಿಗೆ ಕೆಟ್ಟದ್ದು ಬಯಸ್ಕೊಂಡು ಅವ್ರು ಕೆಟ್ಟದನ್ನ ಮಾಡ್ತಾ ದೇವರು ಅದು ಇದು ಅಂತ ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರೆ ಅದರಿಂದ ಯಾವುದೇ ಉಪಯೋಗ ಇಲ್ಲ, ಲಾಭ ಇಲ್ಲ. ನಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ನಾವು ಯಾವುದೇ ದೇವಸ್ಥಾನಕ್ಕಾಗಲಿ ದೇವರ ಸನ್ನಿಧಾನಕ್ಕಾಗಲಿ ಹೋಗಬೇಕು, ಪೂಜೆ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಮನಸ್ಸನ್ನ ಶುದ್ಧವಾಗಿಟ್ಕೊಂಡ್ರೆ ಎಲ್ಲ ದೇವ್ರುಗಳೂ ಆಶೀರ್ವಾದ ಮಾಡ್ತಾರೆ ಅನ್ನೋದು ನಮ್ಮ ಮನೆಯವರ ವಾದ. ಹೌದು, ಅವ್ರು ಹೇಳೋದು ಕೂಡ ನಿಜನೇ. ನಮ್ಮ ಮನಸ್ಸು ಮೊದಲು ಶುದ್ಧವಾಗಿರಬೇಕು. ನಾವು ಮನಸ್ಸಲ್ಲಿ ಬೇರೆಯವ್ರಿಗೆ ಕೆಟ್ಟದನ್ನ ಬಯಸ್ಕೊಂಡು ಇಲ್ಲಿ ಆಡಂಬರಕ್ಕೆ ಅಥವಾ ತೋರ್ಕೆಗೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಪೂಜೆ ಮಾಡ್ತೀವಿ, ನಮಗೆ ದೇವ್ರ ಮೇಲೆ ಭಕ್ತಿ ಇದೆ, ಹಾಗಿದೆ ಹಿಂಗಿದೆ ಅಂತ ತೋರಿಸ್ಕೊಳ್ಳೋದ್ರ ಬದಲು ಮನಸ್ಸಲ್ಲಿ ದೇವ್ರನ್ನ ಬೇಡ್ಕೊಳ್ಳೋದು, ಹಾಗೆ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ. ಇದಕ್ಕೆ ಕೂಡ ನಾನು ಒಪ್ಕೋತೀನಿ. ಹೌದು, ಮನಸ್ಸು ಶುದ್ಧವಾಗಿರಬೇಕು. ಹಾಗೆ ಕೂಡ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಹಾಗೆ ನಮ್ಮ ರಿಲೇಷನ್ ಒಬ್ಬರು RCC ಆಗ್ತಿದ್ರು, ಅಲ್ಲಿಗೂ ಕೂಡ ಹೋಗಿ ಅಲ್ಲೂ ಕೂಡ ಪೂಜೆನ ಅವರೆಲ್ಲ ಆಗಿತ್ತು, ಅಲ್ಲಿ ಊಟನ ಮಾಡಿಕೊಂಡು ಬಂದಿದ್ದಾಯಿತು. ನಮ್ಮ ಜೊತೆ ಇರೋದು ನಮ್ಮ ಮೈದ್ನ, ಅಂದರೆ ನಮ್ಮ ಮನೆಯವರ ತಮ್ಮ, ದೊಡ್ಡಪ್ಪ ಅವರ ಮಗ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಅವರ ಮಗ ಅನಿಸುತ್ತೆ, ಕರೆಕ್ಟಾಗಿ ನೆನಪಿಲ್ಲ, ದೊಡ್ಡಪ್ಪ ಅವ್ರ ಮಗ. ಸೊ ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ನಾವು ಹೋಗೋದು ಇಲ್ಲಿಗೆ ಮಾತ್ರ ಹೋಗಿ ಬಂದ್ವಿ. ಇನ್ನು ಊರೊಳಗಡೆ ತುಂಬ ದೇವಸ್ಥಾನಗಳಿದೆ. ಬಟ್ ಮನೆ ದೇವರು ಅಂತ ಹೇಳಿದ ತಕ್ಷಣ ಇವ್ರು ಹೇಳೋದು ಮತ್ಗೆಟ್ಟ ಕಲೇಶ್ವರ ಸ್ವಾಮಿ ಅಂತೇಳಿ. ಹಾಗಾಗಿ ಹೋಗಿ ಪೂಜೆನ ಮುಗಿಸ್ಕೊಂಡು ಬಂದ್ವಿ. ನನಗಂತೂ ತುಂಬ ಖುಷಿ ಆಯಿತು, ಸದ್ಯ ಕರ್ಕೊಂಡು ಹೋದ್ರಲ್ಲ ಅಂಥೇಳಿ. ಈಗ ಹೊರಡ್ತಾ ಇದ್ದೀವಿ. ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ, ಹಾಗೆ ಈ ವರ್ಷ ಎಲ್ರಿಗೂ ಒಳ್ಳೆಯದೇ ಆಗಲಿ ಅಂತ ಕೇಳ್ಕೊತೀನಿ. ಇಲ್ಲಿ ಫುಲ್ಲು ಇದು AC ಟ್ರೈನು, ಹಂಗೆ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಬಟ್ ಮುಂದೆ ವೀಡಿಯೋನ ಮಾಡೋಕ್ಕೋಗಿಲ್ಲ ಫ್ರೆಂಡ್ಸ್, ಎಲ್ರಿಗೂ ಕಂಫರ್ಟಬಲ್ ಇರಲ್ಲ ಅಲ್ವಾ. ಹಾಗಾಗಿ ಸ್ಟಾಪ್ ಮಾಡಿದೆ. ವೀಡಿಯೋನ ಅಷ್ಟು ಮಾಡ್ಕೊಳಕ್ಕೆ ಹೋಗಲಿಲ್ಲ. ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋಣ, ಆದರೆ ಸ್ವಲ್ಪ ಟೈಮಿಂಗ್ ಪ್ರಾಬ್ಲಮ್ ಇದೆ. ಹಾಗೆ ನಂದು ವಾಯ್ಸ್ ಕೂಡ ಬರ್ತಿರಲಿಲ್ಲ. ಈಗ ಒಂದು 15 ದಿನದಿಂದ ವಾಯ್ಸ್, 15 ದಿನ ಅಲ್ಲ, ಒಂದು ವಾರದಿಂದ ಏನೋ 6-7 ದಿನದಿಂದ ವಾಯ್ಸ್ ಕೂಡ ಬರ್ತಿರಲಿಲ್ಲ. ಫುಲ್ಲು ಮಾತೇ ನಿಂತೋಗಿತ್ತು ಅನ್ನೋ ರೇಂಜಿಗೆ ಆಗಿಬಿಟ್ಟಿತ್ತು. ಹಾಗಾಗಿ ಅಷ್ಟೇ ವಿಡಿಯೋನ ಸ್ಟಾಪ್ ಮಾಡಿದ್ದೆ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇದು ನನ್ನ ಮೈದ್ನ
ಮಹಾಕುಂಭಮೇಳಕ್ಕೆ ಹೋದಾಗ ಅಲ್ಲೆಲ್ಲೋ ಯಾವುದೋ ಒಂದು ಇದರಲ್ಲಿ ಕ್ಯಾಪ್ಚರ್ ಮಾಡ್ಕೊಬಂದಿದ್ದಂತಹ ವೀಡಿಯೋ ಅದಿತ್ತು, ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಅಷ್ಟೇ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲ ಒಂದು ಲೈಕ್ ಕೊಟ್ಟು ಹೋಗಿ. ಹಾಗೆ ಯಾರೆಲ್ಲ ಅನ್ಸಬ್ಸ್ಕ್ರೈಬರ್ಸ್ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೂ ನಿಮಗೆ ನಷ್ಟ ಅಂತೂ ಆಗಲ್ಲ. ನಮಗೆ ಏನಾಗುತ್ತೆ ಲಾಭ ಅಂತೇಳಿದ್ರೆ ನಮಗೆ ವೀಡಿಯೋಸ್ನ ಮಾಡೋಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು. ಬಾಯ್.